ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಓಂ ನಮಃ ಶಿವಾಯ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆದರದ ಸ್ವಾಗತ. ವೃಷಭ ರಾಶಿಯವರ ಜೀವನ ಅಂದ್ರೇ ಅದು ಕೇವಲ ಹೋರಾಟವಲ್ಲ, ಅದು ತಾಳ್ಮೆಯ ಪರೀಕ್ಷೆ. ಶುಕ್ರನ ಆಧಿಪತ್ಯ ಇರುವ ನಿಮ್ಮ ರಾಶಿಗೆ ಸೌಂದರ್ಯ, ಐಶ್ವರ್ಯ ಮತ್ತು ಶಾಂತಿ ಅಂದರೆ ಬಹಳ ಪ್ರೀತಿ. ಆದರೆ ನಿಮ್ಮ ಜೀವನದ ಹಾದಿಯಲ್ಲಿ ನೀವು ಎಷ್ಟೋ ಬಾರಿ ಒಂಟಿತನವನ್ನು ಅನುಭವಿಸಿದ್ದೀರಿ. ಸಾವಿರಾರು ಜನರ ಮಧ್ಯೆ ಇದ್ದರೂ ನನಗಾಗಿ ಯಾರಿದ್ದಾರೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರಬಹುದು. ಆದರೆ ಮಿತ್ರರೇ, ಇವತ್ತು ಆ ಪ್ರಶ್ನೆಗೆ ಉತ್ತರ ಸಿಗುವ ಸಮಯ ಬಂದಿದೆ. ನಿಮ್ಮ ನಕ್ಷತ್ರಗಳ ಲೆಕ್ಕಾಚಾರದ ಪ್ರಕಾರ ನಿಮ್ಮ ರಕ್ಷಣೆಗಾಗಿ ಮತ್ತು ನಿಮ್ಮ ಯಶಸ್ಸಿಗಾಗಿ ತಮ್ಮ ಜೀವನವನ್ನೇ ಅರ್ಪಿಸಲು ಸಿದ್ಧರಿರುವ 4 ವಿಶೇಷ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತಲೇ ಇದ್ದಾರೆ. ಆ 2 ಮಹಿಳೆಯರು ಮತ್ತು 2 ಪುರುಷರು ಯಾರು? ಇವರ ಹೆಸರಿನ ಗುಟ್ಟು ಏನು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವೃಷಭ ರಾಶಿಯವರ ವ್ಯಕ್ತಿತ್ವ ಮತ್ತು ಇಂದಿನ ಪರಿಸ್ಥಿತಿ. ವೃಷಭ ರಾಶಿಯವರೇ, ನೀವು ಭೂಮಿ ತತ್ವದ ರಾಶಿಯವರು. ನೀವು ಎಷ್ಟು ಶಾಂತವೋ ಅಷ್ಟೇ ಹಠಮಾರಿಗಳು ಕೂಡ ಹೌದು. ಒಮ್ಮೆ ನಿರ್ಧಾರ ಮಾಡಿದರೆ ಅದನ್ನು ಸಾಧಿಸುವವರಿಗೆ ಬಿಡೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಹಠವೇ ನಿಮ್ಮನ್ನು ಶತ್ರು ಆಗಿ ಮಾಡ್ತಾ ಇದೆ. ನೀವು ನಂಬಿದವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೀತಿಯನ್ನು ಕೇವಲ ಉಪಯೋಗಿಸಿಕೊಳ್ಳೋದಕ್ಕೆ ಜನ ಬರ್ತಾ ಇದ್ದಾರೆ ಎಂಬ ನೋವು ನಿಮ್ಮನ್ನು ಕಾಡ್ತಾ ಇದೆ. ಆರ್ಥಿಕವಾಗಿ ನೀವು ಎಷ್ಟೇ ಗಳಿಸಿದರೂ ಕೈಯಲ್ಲಿ ಹಣ ಉಳಿತಾ ಇಲ್ಲ. ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳಗಳು, ಮನಸ್ಸಿನ ಶಾಂತಿ ಕದಡ್ತಾ ಇವೆ. ಶನಿದೇವ ಮತ್ತು ರಾಹುವಿನ ಸಂಚಾರದಿಂದಾಗಿ ನೀವು ಯಾರನ್ನೂ ನಂಬಬಾರದು ಎಂಬ ನಿರ್ಧಾರಕ್ಕೆ ಬಂದಿದ್ದೀರಿ. ಆದರೆ ನೆನ್ಪಿಡಿ, ದೇವರು ನಿಮ್ಮನ್ನು ಕೈಬಿಟ್ಟಿಲ್ಲ. ನಿಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸೋದಕ್ಕೆ 4 ದೀವಿಗೆಗಳು ಸಿದ್ಧವಾಗಿವೆ. ನಿಮಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವ ಆ 4 ಯಾರು? ವೃಷಭ ರಾಶಿಯವರೇ, ಈ 4 ವ್ಯಕ್ತಿಗಳು ಕೇವಲ ಮನುಷ್ಯರಲ್ಲ. ಇವರು ನಿಮ್ಮ ಪಾಲಿನ ಜೀವಂತ ದೇವರುಗಳೇ ಆಗಿರ್ತಾರೆ. ಇವರು ನಿಮ್ಮ ರಕ್ತ ಸಂಬಂಧಿಗಳಾಗಿರ್ಬೋದು ಅಥವಾ ಸ್ನೇಹದ ರೂಪದಲ್ಲಿ ಬಂದಿರಬಹುದು. ಮೊದಲ ಮಹಿಳೆ ನಿಮ್ಮನೆಯ ಭಾಗ್ಯಲಕ್ಷ್ಮಿ. ನಿಮ್ಮ ಜೀವನದಲ್ಲಿರುವ ಮೊದಲ ಮಹಿಳೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ರೂಪ. ಇವರು ನಿಮ್ಮ ತಾಯಿ, ಅಕ್ಕ ಅಥವಾ ನಿಮ್ಮನ್ನು ತಾಯಿಯ ಸ್ಥಾನದಲ್ಲಿ ನಿಂತು ನೋಡಿಕೊಳ್ಳುವ ಒಬ್ಬ ವ್ಯಕ್ತಿಯಾಗಿರ್ಬೋದು. ಇವರು ತಮಗಾಗಿ ಏನನ್ನೂ ಬಯಸಿದವರು. ಇವರ ಹೆಸರಿನ ಮೊದಲ ಅಕ್ಷರ SP ಅಥವಾ K ಅಕ್ಷರದಿಂದ ಪ್ರಾರಂಭವಾಗುವ ಸಾಧ್ಯತೆ ದಟ್ಟವಾಗಿರುತ್ತೆ. ಇವರು ನಿಮಗಾಗಿ ಮಾಡುವ ಪ್ರಾರ್ಥನೆಗಳು ನಿಮ್ಮ ಮೇಲೆ ಬೀಳುವ ದೊಡ್ಡ ಅಪಾಯಗಳನ್ನು ತಪ್ಪಿಸ್ತಾ ಇವೆ. ಇವರು ನಿಮ್ಮ ಮನೆಗೆ ಬಂದ ದಿನದಿಂದಲೇ ನಿಮ್ಮ ಅದೃಷ್ಟ ಬದಲಾಗೋದಕ್ಕೆ ಶುರುವಾಗಿದೆ. ಇವರ ಆಶೀರ್ವಾದ ಪಡೆದರೆ ಸಾಕು, ನಿಮ್ಮ ಅರ್ಧ ಕಷ್ಟಗಳು ಕರಗಿ ಹೋಗುತ್ತೆ. 2ನೇ ಮಹಿಳೆ ನಿಮ್ಮ ಯಶಸ್ಸಿನ ಹಿಂದಿನ ಗುಪ್ತ ಶಕ್ತಿ. ಇನ್ನು 2ನೇ ಮಹಿಳೆ ನಿಮ್ಮ ಜೀವನದ ಸಂಗಾತಿ ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಬೆನ್ನೆಲುಬಾಗಿ ನಿಂತಿರುವ ವ್ಯಕ್ತಿ. ಇವರು ಹೊರಗಿನಿಂದ ಕಠಿಣವಾಗಿ ಕಂಡರೂ ಕೂಡ ಒಳಗಿನಿಂದ ನಿಮಗಾಗಿ ಮರುಗುವವರಾಗಿರ್ತಾರೆ. ನಿಮ್ಮ ಸೋಲನ್ನು ಕಂಡು ಇವರು ಕಣ್ಣೀರು ಹಾಕ್ತಾರೆ, ಆದರೆ ನಿಮ್ಮ ಎದುರು ಧೈರ್ಯದಿಂದ ನಿಲ್ತಾರೆ. ಇವರ ಹೆಸರಿನ ಮೊದಲ ಅಕ್ಷರ N ಅಥವಾ L. ಆ ಅಕ್ಷರದಿಂದ ಆರಂಭ ಆಗಬಹುದು. ಈ ಮಹಿಳೆಯ ಸಲಹೆಯನ್ನು ನೀವು ಗಂಭೀರವಾಗಿ ಪರಿಗಣಿಸಿದರೆ ಮುಂದಿನ ಕೆಲವು ದಿನಗಳಲ್ಲಿ ನೀವು ದೊಡ್ಡ ಆರ್ಥಿಕ ಲಾಭವನ್ನು ಕಾಣ್ತೀರಾ. 2 ಪುರುಷ ಶಕ್ತಿಗಳು ನಿಮ್ಮ ಧೈರ್ಯದ ಮೂಲಗಳು. ವೃಷಭ ರಾಶಿಯವರೇ, ನಿಮ್ಮನ್ನು ಕಾಪಾಡೋದಕ್ಕೆ ನಿಂತಿರುವ ಆ 2 ಪುರುಷರಲ್ಲಿ ಒಬ್ಬರು ಹಿರಿಯರಾಗಿದ್ದು ಅನುಭವದ ಮಾರ್ಗದರ್ಶನ ನೀಡ್ತಾರೆ. ಇನ್ನೊಬ್ಬರು ನಿಮ್ಮ ಸಮವಯಸ್ಕರಾಗಿದ್ದು ನಿಮ್ಮ ಕಷ್ಟದ ಸಮಯದಲ್ಲಿ ಹಣಕಾಸಿನ ಅಥವಾ ಶಾರೀರಿಕ ಸಹಾಯ ನೀಡಲು ಸದಾ ಸಿದ್ಧರಿರ್ತಾರೆ. ಇವರು ಮಹಾದೇವ ಮತ್ತು ಶ್ರೀಕೃಷ್ಣನಂತೆ ನಿಮ್ಮ ಜೀವನದ ರಥವನ್ನು ನಡೆಸ್ತಾ ಇರ್ತಾರೆ. ಈ ಪುರುಷರ ಹೆಸರಿನ ಅಕ್ಷರಗಳು R, H ಅಥವಾ M ಅಕ್ಷರದಿಂದ ಆರಂಭ ಆಗಬಹುದು. ಇವರು ನಿಮ್ಮ ಶತ್ರುಗಳ ಸಂಚನ್ನು ಮುಂಚಿತವಾಗಿಯೇ ಅರಿತು ನಿಮಗೆ ಎಚ್ಚರಿಕೆ ನೀಡುವವರು. ಇವರನ್ನು ನೀವು ಎಂದಿಗೂ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಶತ್ರುಗಳ ಸಂಚು ಮತ್ತು ನಕಾರಾತ್ಮಕ ಶಕ್ತಿಗಳ ಭಯ. ವೃಷಭ ರಾಶಿಯವರೇ, ನಿಮ್ಮ ಶಾಂತ ಸ್ವಭಾವವನ್ನು ನೋಡಿ ಜನರು ನಿಮ್ಮನ್ನು ಸಾಫ್ಟ್ ಅಂತ ಭಾವಿಸ್ತಾರೆ. ಆದರೆ ನಿಮ್ಮ ಬೆನ್ನ ಹಿಂದೆ ಹೊಟ್ಟೆ ಕಿಚ್ಚು ಪಡುವವರು ಬಹಳ ಜನ ಇದ್ದಾರೆ. ನಿಮ್ಮ ಮನೆಯ ಹತ್ತಿರ ಅಥವಾ ಕೆಲಸದ ಜಾಗದಲ್ಲಿ ನಿಮ್ಮ ಮೇಲೆ ಕೆಟ್ಟ ಕಣ್ಣು ಬಿದ್ದಿದೆ. ಇದರ ಪರಿಣಾಮವಾಗಿ ನಿಮಗೆ ಸರಿಯಾಗಿ ನಿದ್ದೆ ಬಾರದಿರುವುದು, ಮನೆಯಲ್ಲಿ ಅಕಾರಣಿಕವಾಗಿ ಕಲಹಗಳು ಆಗ್ತಾ ಇರಬಹುದು. ನಿಮ್ಮ ಪ್ರಗತಿಯನ್ನು ಸಹಿಸಿದವರು ನಿಮ್ಮ ಮೇಲೆ ತಾಂತ್ರಿಕ ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಮೇಲೆ ಹೇಳಿದ ಆ 4 ವ್ಯಕ್ತಿಗಳ ಶುದ್ಧ ಪ್ರೀತಿ ನಿಮ್ಮನ್ನು ಕಾಪಾಡ್ತಾ ಇದೆ.
ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಯೋಜನೆಗಳನ್ನು ಪೂರ್ಣಗೊಳ್ಳುವ ಮುನ್ನ ಯಾರಿಗೂ ಬಿಟ್ಕೊಡೋದಕ್ಕೆ ಹೋಗಬೇಡಿ. ಮುಂಬರುವ 10 ದಿನಗಳ ಅದೃಷ್ಟದ ಕಾಲ. ವೃಷಭ ರಾಶಿಯವರೇ, ಈಗ ಕಾಲ ಬದಲಾಗ್ತಾ ಇದೆ. ಮುಂದಿನ 10 ದಿನಗಳಲ್ಲಿ ನೀವು ಅನಿರೀಕ್ಷಿತ ಧನ ಲಾಭವನ್ನು ಪಡಿತೀರಾ. ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಜಯ ಸಿಗಲಿದೆ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಕಾದಿದೆ. ವಿಶೇಷವಾಗಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಅನ್ನೋದು ಕಂಡು ಬರಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯೋದಕ್ಕೆ ಇದು ಸಕಾಲ. ನಿಮ್ಮ ಸೌಂದರ್ಯ ಮತ್ತು ವ್ಯಕ್ತಿತ್ವದ ಮೇಲೆ ಹೆಚ್ಚಿನ ಗಮನ ಹರಿಸಿ ಜನರು ನಿಮ್ಮನ್ನು ಆಕರ್ಷಿತರಾಗ್ತಾರೆ. ನಿಮ್ಮ ಅದೃಷ್ಟ ವೃದ್ಧಿಗಾಗಿ ವಿಶೇಷ ಪರಿಹಾರಗಳು. ಗೋಸೇವೆ ಮಾಡಿ. ವೃಷಭ ರಾಶಿಯವರಿಗೆ ಆಕಳು ಅಥವಾ ಹಸು ಸಾಕ್ಷಾತ್ ಕಾಮಧೇನು. ಪ್ರತಿ ಶುಕ್ರವಾರದಂದು ಹಸುವಿಗೆ ಬೆಲ್ಲ ಮತ್ತು ಅಕ್ಕಿಯನ್ನು ತಿನ್ನಿಸಿ. ಇದರಿಂದ ಶುಕ್ರ ಗ್ರಹ ಬಲಗೊಂಡು ನಿಮ್ಮ ಜೀವನದಲ್ಲಿ ಐಶ್ವರ್ಯ ತುಂಬುತ್ತೆ. ಮಹಾಲಕ್ಷ್ಮಿ ಆರಾಧನೆ. ಮನೆಯಲ್ಲಿ ಸದಾ ಶುಚಿತ್ವ ಕಾಪಾಡಿ. ಸಂಜೆ ವೇಳೆ ದೀಪ ಹಚ್ಚಿ ಮಹಾಲಕ್ಷ್ಮಿಯ ಅಷ್ಟಕವನ್ನು ಪಠಿಸಿ. ಸಂಗೀತದ ಮೊರೆ ಹೋಗಿ. ನಿಮ್ಮ ಮನಸ್ಸಿನ ಒತ್ತಡ ಕಡಿಮೆ ಮಾಡೋದಕ್ಕೆ ಮಧುರವಾದ ಸಂಗೀತವನ್ನು ಕೇಳಿ. ಇದು ನಿಮ್ಮ ರಾಶಿಯವರಿಗೆ ಅತ್ಯುತ್ತಮವಾದ ಮೆಡಿಷನ್ ಅಂತಾನೆ ಹೇಳ್ಬಹುದು. ಬಿಳಿ ಬಣ್ಣದ ಬಳಕೆ. ಹೆಚ್ಚಾಗಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಅಥವಾ ಬಿಳಿ ಬಣ್ಣದ ಕರವಸ್ತ್ರವನ್ನು ಜೊತೆಯಲ್ಲಿ ಇಟ್ಕೊಳ್ಳಿ. ಇದು ನಿಮ್ಮನ್ನು ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತೆ. ಸತ್ಯದ ಹಾದಿ. ವೃಷಭ ರಾಶಿಯವರೇ, ನೀವು ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳಬೇಡಿ. ನಿಮ್ಮ ಪ್ರಾಮಾಣಿಕತೆಯೇ ನಿಮಗೆ ದೊಡ್ಡ ಶಕ್ತಿ ಮತ್ತು ದೊಡ್ಡ ಆಸ್ತಿ ಅದೇ ಆಗಿರುತ್ತೆ. ವಿಶೇಷ ಕಿವಿ ಮಾತು. ನಿಮ್ಮ ಜೀವನದಲ್ಲಿರುವ ಆ 4 ವ್ಯಕ್ತಿಗಳು ನಿಮ್ಮ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನೀವು ಯಶಸ್ವಿಯಾಗೋದನ್ನು ನೋಡುವುದೇ ಅವರ ಜೀವನದ ಗುರಿ. ಅಂತಹ ವ್ಯಕ್ತಿಗಳಿಗೆ ನೀವು ನೀಡಬಹುದಾದ ಏಕೈಕ ಕಾಣಿಕೆ ಅಂದರೆ ಗೌರವ ಮತ್ತು ಪ್ರೀತಿ. ಕೇವಲ ಹಣಕ್ಕಾಗಿ ಸಂಬಂಧಗಳನ್ನು ಕಡೆಗಣಿಸಬೇಡಿ. ನಿಮ್ಮ ಜನ್ಮ ಕುಂಡಲಿಯಲ್ಲಿನ ದೋಷಗಳು ಈಗ ನಿಧಾನವಾಗಿ ನಿವಾರಣೆ ಆಗ್ತಾ ಇವೆ. ಶನಿದೇವರ ಕೃಪೆಯಿಂದ ನೀವು ಶ್ರಮಿಸಿದರೆ ಸುಖದ ದಿನಗಳು ಹತ್ತಿರ ಆಗ್ತಾ ಇವೆ. ಇನ್ನು ವೃಷಭ ರಾಶಿಯವರಾದ ನೀವು ಸೋಲಲು ಹುಟ್ಟಿದವರಲ್ಲ, ಆಳಲು ಹುಟ್ಟಿದವರು. ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬೇಡಿ. ಈ ವಿಡಿಯೋದಲ್ಲಿ ಹೇಳಿದ ವ್ಯಕ್ತಿಗಳನ್ನು ಗುರುತಿಸಿ ಮತ್ತು ಅವರ ಜೊತೆ ಸೌಹಾರ್ದತೆಯಿಂದ ಇರಿ. ನಿಮ್ಮ ಮುಂದಿನ ಜೀವನ ಸ್ವರ್ಗದಂತೆ ಸುಂದರವಾಗಿರಲಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ. ನಿಮ್ಮ ವೃಷಭ ರಾಶಿಯ ಮಿತ್ರರೊಂದಿಗೆ ಇದನ್ನು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಂ ನಮಃ ಶಿವಾಯ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.